ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಇಂಚರಾ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆಗ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇವತ್ತು ಗಣೇಶ ಚತುರ್ಥಿಗೋಸ್ಕರ ಸಿಹಿ ಕಡುಬು ಖಾರ ಕಡುಬು ಹೇಗೆ ಮಾಡೋದು ಅಂತ ಈಸಿಯಾಗಿ ತೋರಿಸ್ಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಮೊದಲಿಗೆ ಸಿಹಿ ಕಡುಬು ಮಾಡೋದಕ್ಕೋಸ್ಕರ ನೋಡಿ, ಇದು 1 ಕಪ್ ಅಂತ 250 ml ಅಂತ. ಇದರಲ್ಲಿ 2 ಕಪ್ಪಷ್ಟು ತುರಿದು ಮಿಕ್ಸಿಗೆ ಹಾಕಿಟ್ಕೊಂಡಿರೋ ಅಂಥ ಕೊಬ್ಬರಿನ ತೊಗೊಳ್ತಾ ಇದ್ದೀನಿ. 2 ಕಪ್ಪು ಕೊಬ್ಬರಿಗೆ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು 1 ಕಪ್ಗೆ 1/2 ಕಪ್ ಅಂತ ತೊಗೋಬೇಕು. ನೀವು ಯಾವುದೇ ಮೆಜರ್ಮೆಂಟಲ್ಲಿ ಮಾಡಿ ಒಂದು ಫುಲ್ ದೊಡ್ಡ ಬೌಲಲ್ಲಿ ತೊಗೊಂಡ್ರೆ ಆ ಬೌಲಲ್ಲಿ ಅರ್ಧದಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲನ ನೀಟಾಗಿ ಕುಟ್ಟಿಟ್ಕೊಳ್ಳಿ. ನೋಡಿ, ನಾನೀಗ ಬೆಲ್ಲನೂ ಅದಕ್ಕೆ ಹಾಕ್ತಾಯಿದ್ದೀನಿ. ತೊಗೊಂಡಿರೋ ಅಂಥ ಬೆಲ್ಲ ಕ್ಲೀನಾಗಿದೆ, ಅದಕ್ಕೋಸ್ಕರ ಡೈರೆಕ್ಟ್ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದ್ಸರಿ ಬೆಲ್ಲನೂ ಬೇಕಾದರೆ ಮಿಕ್ಸಿಗೆ ಹಾಕ್ಕೊಂಬಿಡಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಮತ್ತು ಕೊಬ್ಬರಿನ ಒಂದಕ್ಕೊಂದು ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಆಗ ಪಾಕ ಮಾಡ್ಕೊಳ್ಳೋಷ್ಟೇನು ಇರಲ್ಲ ಇದರಲ್ಲಿ, ಹೀಗೆ ನೀಟಾಗಿ ಬರುತ್ತೆ. ಒಂದು ಬಾಣಲಿ ತೊಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕಬೇಕು. ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಅಷ್ಟೇ. ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಕಲಸಿಟ್ಕೊಂಡಿದ್ವಲ್ಲ ಆ ಕೊಬ್ಬರಿ ಮತ್ತು ಬೆಲ್ಲ, ಆ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಹುರ್ಕೊತಾ ಬರಬೇಕು. ಬೆಲ್ಲ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 10ರಿಂದ 15 ನಿಮಿಷ ಇದಕ್ಕೆ ಟೈಮ್ ಬೇಕಾಗತ್ತೆ. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಪಾಕ ಆಗತ್ತೆ. ಇಲ್ಲಿ ಕೊಬ್ಬರಿಗೆ ನೀರೇನು ಹಾಕ್ಕೊಂಡಿಲ್ಲ, ಅದಕ್ಕೆ ನೀಟಾಗಿ ಬಂದಿದೆ. ನೀವು ನೀರು ಹಾಕ್ಕೊಂಡ್ರೆ ಕಡಲೆಪಪ್ಪು ಹಾಕ್ಕೋಬೇಕಾಗತ್ತೆ ಬೇಕಾದರೆ ಒಂದು ಸ್ವಲ್ಪ. ತುಂಬ ಮೆತ್ತಗಾಗಿದೆ ಅಂದಾಗ ನಾನು ಏಲಕ್ಕಿ ಪುಡಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಏಲಕ್ಕಿ ಪುಡಿನ. ನೋಡಿ, ಈ ಥರ ಗಟ್ಟಿಯಾಗತ್ತೆ. ನಾವು ಕೈಯಿಂದ ತಗೊಂಡು ಈಗ ಉಂಡೆ ಮಾಡಿ ನೋಡಿದ್ರೆ ಅದು ಉಂಡೆ ಆಕಾರಕ್ಕೆ ಬರಬೇಕು. ಆಗ ಪರ್ಫೆಕ್ಟಾಗಿ ಆಗಿದೆ ಅಂತ ಹೂರಣ. ಅದಾದ ನಂತರ ಇನ್ನೊಂದು ಬಾಣಲಿ ತೊಗೊಂಡು ಅದಕ್ಕೆ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 1/4 ಕಪ್ಪು. ನಂತರ ಕುದೀತಾ ಇರೋ ನೀರಿಗೆನೇ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಉಂಡೆ ಕಟ್ಟಲ್ಲ ಅಂತ. ನಾವು ಹಿಟ್ಟು ಹಾಕಿದಾಗ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಡಿಮೆನೇ ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ 3/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಈ ಥರ ತೊಗೊಳೋದ್ರಿಂದ ಕಡುಬು ಒಡೆಯೋದಿಲ್ಲ ಅಂತ. ನೋಡಿ, ಚೆನ್ನಾಗಿ ನೀರು ಕುದ್ದಿದ್ದಾದಮೇಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿದ್ದಿಸ್ಕೋಬೇಕು. ಉಂಡೆ ಇಲ್ಲದೆ ಇದ್ದಾಗೆ ತುಪ್ಪ ಹಾಕೋದ್ರಿಂದ ಅಂಟಂಟಾಗಿರಲ್ಲ. ನೋಡಿ, ಬಿಸಿಲೇ ಈಗ ಉಂಡೆ ಮಾಡ್ಕೋಬೇಕು. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ತೊಗೊಂಡಿರೋ ನೀರಿಗೆ ಕರೆಕ್ಟಾಗಿ ಆಗುತ್ತೆ. 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದರ ಮೇಲೆಲ್ಲನೂ ಹಾಕ್ಕೊಳ್ತಿದ್ದೀನಿ. ಏಕೆಂದರೆ ಹಿಟ್ಟು ಆರಬಾರ್ದು ಅಂತ. ಆರಿದ್ರೆ ಕಡುಬು ಚೆನ್ನಾಗಿ ಬರಲ್ಲ. ಒಂದು ತೇವದ ಬಟ್ಟೆನೂ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ. ನೋಡಿ, ಈ ಥರದ್ದು ಪೂರಿದು ಪ್ರೆಸ್ಸರ್ ಬರುತ್ತೆ, ಅದನ್ನು ತಗೊಳ್ಳಿ. ಪೂರಿ ಪ್ರೆಸ್ಸರ್ ಇದ್ದರೆ ಒಬ್ಬರೇ ಈಸಿಯಾಗಿ ಮಾಡ್ಕೋಬೋದು ಕಡುಬನ್ನು, ಯಾರ ಹೆಲ್ಪು ಬೇಕಾಗಿರಲ್ಲ. ಇಲ್ಲಿ 2 ಪೇಪರ್ನ ತೊಗೊಳ್ತಾ ಇದ್ದೀನಿ.
ಈ ಕಡೆ ಆ ಕಡೆ ಹಾಕ್ಕೊಂಡು ಮಧ್ಯದಲ್ಲಿ ಆ ಅಕ್ಕಿ ಹಿಟ್ಟಿನ ಉಂಡೆನಿಟ್ಟರೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಎರಡಕ್ಕೂ ಸವರ್ತಾ ಇದ್ದೀನಿ. ಅದಕ್ಕೆ ನಾನು ಅಕ್ಕಿ ಹಿಟ್ಟಿನ ಈ ಉಂಡೆನ ಸ್ವಲ್ಪ ಸ್ವಲ್ಪವಾಗಿ ತೆಕ್ಕೊಂಡು ರೌಂಡಾಗಿ ಮಾಡಿಕೊಂಡು ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ ಪೂರಿ ಥರ ಆಯಿತು. ಅದನ್ನು ತೆಕ್ಕೊಂಡು ಅದರಲ್ಲಿ ಹೂರಣ ಇಡೋದಷ್ಟೇ. ತೀರಾ ಸಿಂಪಲ್. ಹೀಗೆ ಮಾಡ್ಕೊಂಡು ಒಂದು ಸರಿ ನೋಡಿ, ಒಬ್ಬರೇ ಅಷ್ಟು ಕಡುಬನ್ನು ಮಾಡ್ಬೋದು, ಯಾರ ಹೆಲ್ಪು ಇಲ್ಲದೇ. ನೋಡಿ ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಳ್ಳೋದಷ್ಟೇ ಸೈಡ್ಸ್ನ. ಅದಕ್ಕೆ ವಾಟರ್ ಏನು ಬೇಕಾಗಿರಲ್ಲ. ನೋಡಿ ಜಸ್ಟ್ ನೀವು ಪ್ರೆಸ್ ಮಾಡ್ಕೊಳ್ಳಿ. ವಾಟರ್ ಹಾಕಿ ಪ್ರೆಸ್ ಮಾಡೋದು ಅದೆಲ್ಲ ಏನೂ ಮಾಡಬೇಡಿ, ಸಾಕಾಗತ್ತೆ. ನೋಡಿ ನಾ ಇನ್ನೊಂದು ಮಾಡೋದನ್ನು ಹಾಗೆ ತೋರಿಸ್ತೀನಿ. ಸೇಮ್ ಅದೇ ಥರನೇ ಉಂಡೆನ ಮಧ್ಯದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿ ನೋಡಿ, ಇದರಲ್ಲಿ ಹೂರಣ ಇಟ್ಟು ಎರಡೂ ಕಡೆಯಿಂದ ಈಗ ಪ್ರೆಸ್ ಮಾಡಿದ್ರೆ ಆಯಿತು ಕಡುಬು. ಬೇಕಿದ್ರೆ ಪೇಪರ್ನೇ ಇಟ್ಕೋಬೋದು, ಪೇಪರ್ ಬೇಡ ಅಂದ್ಕೊಂಡ್ರೆ ತೆಗೆದು ನೋಡಿ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಇಡ್ಲಿ ಪಾತ್ರೆನ ಬಿಸಿಯಾಗಿ ಇಟ್ಕೊಂಡು ಮಧ್ಯದಲ್ಲಿ ನೀರೆಲ್ಲ ಹಾಕಿಟ್ಕೊಂಡು ಜಸ್ಟ್ ನೋಡಿ ಹೀಗೆ ಹಬೆಲಿ ಬೇಯಿಸ್ಕೊಳ್ಳೋದು. 5 ನಿಮಿಷಕ್ಕಿಂತ ಕಡಿಮೆಲೇ ಬೆಂದೋಗುತ್ತದು. ನಮ್ಮ ಸ್ವೀಟ್ ಕಡುಬು ರೆಡಿ ಆಗುತ್ತೆ. ಬನ್ನಿ ಈ ಖಾರ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನೊಂದು 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಂಗು ಕಂಪ್ಲೀಟ್ಲಿ ಆಪ್ಷನಲ್ಲು. ಶುಂಠಿ, ಉಪ್ಪು, ಕರಿಬೇವಿನ ಸೊಪ್ಪು, ಒಂದು ಫುಲ್ ಇಡೀ ತೊಗೊಂಡಿದ್ದೀನಿ. ಅದನ್ನೆಲ್ಲದನ್ನು ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನು ಕಡಲೆಬೇಳೆನ 1 ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನು 2 ಅವರ್ ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಫುಲ್ ತರಿ ತರಿ ಇದ್ದರೆ ಸಾಕು, ತುಂಬ ಏನು ನುಣ್ಣಗಾಗೋದು ಬೇಡ. 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಾಯಿ ತುರಿದಿರೋ ಅಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1 ಕಂಪ್ಲೀಟ್ ಕಾಯಿನ ಉಪಯೋಗಿಸಿದ್ದೀನಿ. ಕಾಯಿ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಆಗಲೇ ನಾನು ತೋರಿಸಿದ್ನಲ್ಲ ಆ ಪೂರಿ ಪ್ರೆಸರ್ನ ಸೇಮ್ ತೊಗೊಂಡು ಮಧ್ಯದಲ್ಲಿ ಆ ಅಕ್ಕಿ ಹಿಟ್ಟಿನ ಇಟ್ಬಿಟ್ಟು ಪ್ರೆಸ್ ಮಾಡಿ ಈ ಮಿಕ್ಸಿಗೆ ಹಾಕ್ಕೊಂಡಿರೋವಂಥದ್ದನ್ನು ಸೆಂಟ್ರಲ್ಲಿ ಇಟ್ಟು ಜಸ್ಟ್ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈಸಿಯಾಗಿ ಆಗುತ್ತೆ. ಅದಾದಮೇಲೆ ಸೇಮ್ ಪ್ರೊಸೀಜರು. ಒಂದು ಇಡ್ಲಿ ಪಾತ್ರೆನ ತೊಗೊಂಡು ಹಬೆಲಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಹಬೆಲಿ ಬೆಂದಿದ್ದು ಆದಮೇಲೆ ನಾವು ತೆಗಿತೀವಲ್ಲ, ತೆಗೆದು ಸೈಡ್ಗಿಟ್ಟು ಒಂದು 2 ನಿಮಿಷ ಬಿಡಬೇಕು. ಇಮ್ಮಿಡಿಯೇಟ್ಲಿ ತೆಗಿಯೋಕ್ಕೆ ಹೋಗ್ಬಿಡಿ. ಆ ಥರ ತೆಗೆದ್ರೆ ನಮ್ಮ ಕಡುಬು ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಹಬೆಲಿ ಬೆಂದಿದೆ. ಸಿಹಿ ಕಡುಬು ಮತ್ತು ಖಾರ ಕಡುಬು ಎರಡೂ ರೆಡಿ. ಈ ವಿನಾಯಕ ಚೌತಿಗೆ ನೀವು ಇದನ್ನು ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.